Hi all my beautiful viewers, welcome back to Pavitra's Beauty Vlog. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಬೆಳಗ್ಗೆ ಬೇಗ ಎದ್ದು ಪ್ರಗತಿನ ಸ್ಕೂಲಿಗೆ ಕಳಿಸ್ಬೇಕು. ಕೆಲವೊಮ್ಮೆ ಈ ಥರ ಪ್ರೀತಮ್ ಕೂಡ ನಮ್ಮ ಜೊತೆನೇ ಎದ್ಬಿಡ್ತಾನೆ, ಕಣ್ಣು ಸಹ ಬಿಡೋಕ್ಕಾಗ್ತಾಯಿಲ್ಲ. ಸ್ಕೂಲಿಗೆ ಕಳ್ಸೋಣ. ಹೇಗೋ ಮಾಡಿ ಅವ್ನಿಗೊಂದು ಸ್ವಲ್ಪ ತಿನ್ನೋದಕ್ಕೆ ಏನಾದರೂ ಕೊಟ್ಬಿಟ್ಟು ಆರಾಮಾಗಿ ಕೂರಿಸ್ದೆ. ಇವತ್ತು ನಾನು ಪನ್ನೀರು ಮತ್ತು ಬಟಾಣಿ ಹಾಕ್ಬಿಟ್ಟು ಗ್ರೇವಿ ಮಾಡಿ ಚಪಾತಿ ಮಾಡಿಕೊಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಪನ್ನೀರ್ ಹಾಕ್ಬಿಟ್ಟು ಫ್ರೈ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಶುಂಠಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಪ್ರಗತಿ ಕೂಡ ಅಷ್ಟೊತ್ತಿಗೆ ರೆಡಿ ಆದರು. ಯೂನಿಫಾರ್ಮ್ ಇವತ್ತು ಟ್ರ್ಯಾಕ್ ಪ್ಯಾಂಟ್ ಮತ್ತು ಇರೋದ್ರಿಂದ ಐರನ್ ಮಾಡೋದೇನಿರಲಿಲ್ವಲ್ಲ, ಬೇಗನೆ ರೆಡಿ ಆಗಿಬಿಟ್ರು. ಸ್ವಲ್ಪ ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು. ಟೊಮೊಟೊ ಚೆನ್ನಾಗಿ ಬೇಯಬೇಕು. ಚಪಾತಿಗೆ ಒಂದೇ ಒಂದು 3 ಕ್ಯಾರೆಟ್ ಇತ್ತು. ಸರಿ, ಕ್ಯಾರೆಟ್ ಪ್ಯೂರಿ ಹಾಕ್ಬಿಟ್ಟೆ ಚಪಾತಿ ಮಾಡೋಣ, ಆರೆಂಜ್ ಕಲರಲ್ಲಿರುತ್ತೆ. ಮತ್ತು ಪ್ರೀತಮ್ ಜಾಸ್ತಿ ಪ್ಲೇನ್ ಚಪಾತಿ ತಿಂತಾನೆ, ಪಲ್ಯ ಜಾಸ್ತಿ ಇಷ್ಟಪಡಲ್ಲ. ಸೊ ಅವನಿಗೂ ಆಗುತ್ತೆ ಅಂತ ಎಣ್ಣೆಗೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಚಕ್ಕೆ ಮತ್ತು ಪಲಾವ್ ಎಲೆ ಮತ್ತು ಲವಂಗ ಹಾಕ್ಕೋಬೇಕು. ಮಸಾಲ ಅಂತಂದರೆ ಖಾರದ ಪುಡಿ, ಧನಿಯಾ ಪುಡಿ ಹಾಗೆ ಅರಿಶಿನ, ಇಷ್ಟೇ. ಅರಿಶಿನ ಸ್ವಲ್ಪ ಕಡಿಮೆ ಹಾಕಿ ಇವಾಗ ನಾನು ಫ್ರೈ ಮಾಡಿಟ್ಟಿದ್ನಲ್ಲ ಅದನ್ನೆಲ್ಲ ರುಬ್ಬಿದ್ದೀನಿ ಚೆನ್ನಾಗಿ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮೊಳಕೆ ಕಾಳು ಬಟಾಣಿ ಇತ್ತು, ಅದನ್ನು ಬೇಯಿಸ್ಕೊಂಡಿದ್ದೆ. ಜೊತೆಗೆ ಇದು ಪನ್ನೀರ್ ಹಾಕಿದ್ದೀನಿ. ಒಂದು ಕುದಿ ಬಂದರೆ ಸಾಕು, ರೆಡಿ ಆಯಿತು. ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ಇವತ್ತು ಪ್ರಗತಿಗೆ ಬ್ರೇಕ್ಫಾಸ್ಟ್ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ನಾನು ಕ್ಯಾಮ್ರಾ ಮುಂದೆ ಮಾತಾಡ್ಕೊಂಡು ನಿಂತ್ಕೊಳ್ಳೋಕ್ಕಾಗೋದಿಲ್ಲ. ಸ್ಕೂಲಿಗೆ ಕಳಿಸ್ಬಿಡ್ಬೇಕು ಪಟ ಅಂತ. ಪ್ರಗತಿ ಸ್ಕೂಲಿಗೆ ಹೋಗಿ ಈಗ ನಮಗೆ ಚಪಾತಿನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಪ್ರೀತಮ್ ಏನಾಯಿತು ಅಂತಂದರೆ ಇವತ್ತು ಮಲಗಿದ್ದು ತುಂಬ ಲೇಟು, ಯಾಕೆ ಗೊತ್ತಿಲ್ಲ. ಒಬ್ಬನೇ ಆಟ ಆಡ್ಕೊಂಡು ಲೇಟಾಗಿ ಮಲಗಿದ್ದ. ಬಟ್ ಎದ್ದಿದ್ದು ಮಾತ್ರ ಬೇಗ ಎದ್ಬಿಟ್ಟಿದ್ದ. ಆಗಲೇ 3-4 ಡೇಸಿಂದ ಅವನು 8 o'clock ಹಂಗೆ ಹೇಳ್ತಾ ಇದ್ದ. ಇವತ್ತು 5:30 ನಾನು ಎದ್ದಿದ್ದು, 5:30ಗೆ ಎದ್ಬಿಟ್ಟ. ಸರಿ, ಅವನಿಗೆ 5:30ಗೆ ಎದ್ನೆಲ್ಲ ನಿದ್ದೆ ಬರ್ತದೆ ಅಂತ 7:30 ಮತ್ತೆ ಮಲಗಿದ್ದಾನೆ. ಅವ್ನು ಎದ್ದೋಳಷ್ಟೊಳಗೆ ಬಿಸಿ ಚಪಾತಿ ಮಾಡೋಣ ಅಂತ ಹೇಳಿ ಮಾಡಿದೆ. ಆಮೇಲೆ ಇದು ಗ್ರೇವಿ ನೋಡಿ ಸಕ್ಕತ್ತಾಗಿದೆ. ಇದಕ್ಕೊಂದು ಸ್ವಲ್ಪ ಮಕ್ಳಿಗೆ ಬಾಕ್ಸ್ದಾಗ ಕೊಡ್ತೀನಿ ಅಂತ ಅಂದರೆ ಪನ್ನೀರು ಸ್ವಲ್ಪ ಶುಗರ್ ಹಾಕಿ ಕೊಡಿ, ಅವ್ರಿಗೆ ಬ್ಯಾಲೆನ್ಸ್ ಆಗುತ್ತೆ. ಉಪ್ಪು ಖಾರ ಏನಾದರೂ ಇದಾಗಿದ್ದರೆ ಮಧ್ಯಾಹ್ನದಷ್ಟೊತ್ತಿಗೆ ಬ್ಯಾಲೆನ್ಸ್ ಆಗಿ ಅವನಾಗ ಅನಿಸುತ್ತೆ ತಿನ್ನೋದಕ್ಕೆ. ಹೀಗೆ ನಾನು ಚಪಾತಿ ಬಿಸಿ ಮಾಡ್ತಾನೆ ಪ್ರೀತಮ್ ತಿಂದ್ಬಿಡ್ತಾನೆ ಅಲ್ಲೇ. ಹಾಗಾಗಿ ಅವನಿಗೆ ಸ್ವಲ್ಪ ಕ್ಯಾರೆಟ್ ಪ್ಯೂರಿ ಅಥವಾ ಬೀಟ್ರೂಟ್ ಪ್ಯೂರಿ ಹಾಕಿ ಮಾಡ್ತೀನಿ. ಪಲ್ಯ ತಿನ್ನಲಿಲ್ಲ ಅಂದರೂ ಬರೀ ಚಪಾತಿ ತುಪ್ಪ ತಿಂದ್ರೂ ಅವನಿಗೆ ಓಕೆ ಆಗಬೇಕು. ಆ ಥರ ಸ್ವಲ್ಪ ಏನೋ ಮಾಡಿ ಸ್ವಲ್ಪ ಪನ್ನೀರ್ ತಿನ್ನಿಸ್ದೆ ಅಷ್ಟೇ. ಮನೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇತ್ತು, ಬೆಡ್ಶೀಟ್ ಚೇಂಜ್ ಮಾಡೋದಿತ್ತು, ಎಲ್ಲ ಚೇಂಜ್ ಮಾಡಿಕೊಂಡು ವಾಶ್ ಮಾಡೋಕ್ಕೆ ಹಾಕಬೇಕಾಗಿರೋದನ್ನೆಲ್ಲ ವಾಶ್ ಮಾಡೋದಕ್ಕೆ ಹಾಕಿದೆ. ಇವತ್ತು ಸ್ವಲ್ಪ ಮನೆಯಲ್ಲಿ ಕರೆಂಟ್ ಪ್ರಾಬ್ಲಮ್ ಆಗಿತ್ತು. ಸಂಜೆ ತನಕ ಕರೆಂಟೇ ಇರಲಿಲ್ಲ. ಪ್ರೀತಮ್ಗೆ ಕಲರ್ ಪೆನ್ಸಿಲ್ ಕೊಟ್ಬಿಟ್ಟು ಆಟ ಆಡೋದಕ್ಕೆ ಕೂರಿಸಿದ್ದೆ. ಸೊ ಫ್ರೆಂಡ್ಸ್, ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು, ಇವಾಗ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಕರೆಂಟ್ ಇರಲಿಲ್ಲ ಮನೆಯಲ್ಲಿ, ಇವಾಗ ಜಸ್ಟ್ ಬಂತು, ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡಿಕೊಂಡೆ. ಮನೇಲಿ ಇವತ್ತು ವಾರ ಪೂಜೆ ಮಾಡಬೇಕು, ಕೆಲಸ ತುಂಬ ಇದೆ. ನೋಡಿದ್ರೆ ಬೆಳಗ್ಗೆಯಿಂದ ಈ ಥರ ಆಯಿತು. ಪಿನ್ ಕೋಡಲ್ಲಿ ತರಕಾರಿನೂ ವೆಜಿಟೇಬಲ್ಸ್ ಬುಕ್ ಮಾಡಿದ್ದೆ, ಅದು ಏನಾಯಿತು ಅಂತ ಗೊತ್ತಿಲ್ಲ. ಇವತ್ತೇ ಡಿಲೇ ಮಾಡಿದ್ದಾರೆ. 12 ಗಂಟೆಗೆ ನಂಗೆ ರಿಸೀವ್ ಆಗಬೇಕಾಗಿತ್ತು. ಇವಾಗ 3 ಗಂಟೆ ಆದ್ರೂ ಇನ್ನೂ ರಿಸೀವ್ ಆಗಲಿಲ್ಲ. ಅದಕ್ಕೆ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡೆ. ಮೊದಲೇ ಪೇಮೆಂಟ್ ಕೂಡ ಆಗೋಗಿತ್ತು. ಸೊ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಸ್ವಲ್ಪ ಕಂಪ್ಲೇಂಟ್ ರೈಸ್ ಮಾಡಿಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ. ಅಷ್ಟರೊಳಗೆ ಸರಿ ಒಂದಿಷ್ಟು ಗ್ಲಾಸ್ ವೇರ್ ಇತ್ತು. ಕಿಚನ್ ಆಲ್ಮೋಸ್ಟ್ ಕ್ಲೀನ್ ಆಗಿತ್ತು ಮತ್ತು ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಒಂದಿಷ್ಟು ಆರ್ಗನೈಸ್ ಮಾಡ್ಕೊಂಡು ಬಿಡೋಣ, ಹಾಗೆ ಈ ಒಂದಿಷ್ಟು ಪ್ರಾಡಕ್ಟ್ಸ್ ರಿವ್ಯೂ ಕೊಡೋಣ ಅಂತ ಅಂದ್ಕೊಂಡೆ. ಅಗಾರೋಯಿಂದ ಈ ಒಂದು ಗ್ಲಾಸ್ ವೇರ್ಗಳಲ್ಲಿ ಬಂದಿದೆ. ಇದ್ರದ್ದು ರಿವ್ಯೂ ಇವತ್ತು ಕೊಡ್ತಾ ಇದ್ದೀನಿ. ಸಖತ್ ಯುನೀಕ್ ಆಗಿದೆ, ಚೆನ್ನಾಗಿದೆ. ಖಂಡಿತ ನಮ್ಮ ಹೆಣ್ಮಕ್ಳಿಗೆ ಇಷ್ಟ ಆಗುತ್ತೆ. ಅಡುಗೆ ಮನೆಯಲ್ಲಿ ಈ ಥರ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದಕ್ಕೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಅಲ್ವಾ? ಸೊ ಈ ಥರ ತುಂಬ ಕಂಪ್ಲೀಟ್ ಗ್ಲಾಸ್ ವೇರ್ ಪ್ರಾಡಕ್ಟ್ಸ್ಗಳು ಒಂಥರ ಡಿಫ್ರೆಂಟ್, ಯುನೀಕ್ ಆಗಿದೆ ಮತ್ತು ಚೆನ್ನಾಗಿದೆ, ಯೂಸ್ಫುಲ್ ಆಗಿದೆ. ಕಿಚನ್ ಈ ಥರ ಇದ್ದರೆ ಎಷ್ಟು ಖುಷಿ ಆಗೋದಲ್ಲ. ಈ ಥರ ಪ್ರಾಡಕ್ಟ್ಸ್ ಇಟ್ಟರೆ ನಮ್ಮ ಕಿಚನ್ ಕೂಡ ತುಂಬ ಚೆನ್ನಾಗಿ ಇರುತ್ತೆ. ಹಾಗೆ ನನ್ನ ಕಿಚನಲ್ಲಿ ಏನಪ್ಪ ಅಂತಂದರೆ ನಾನು 90% ಅಷ್ಟು ಸ್ಟೀಲ್, ಗ್ಲಾಸ್ ಮತ್ತು ಸೆರಾಮಿಕ್ ಪ್ರಾಡಕ್ಟ್ಗಳನ್ನ ಅಂದರೆ ಆ ಥರ ಪಾತ್ರೆಗಳನ್ನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ 10% ಪ್ಲಾಸ್ಟಿಕ್ ಇರುತ್ತೆ, ಅದು ಫುಡ್ ಸೇಫ್ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ತೀನಿ. ಅದು 100% ನಾವು ಪ್ಲಾಸ್ಟಿಕ್ ಫ್ರೀ ಮಾಡೋಕ್ಕಾಗಲ್ಲ ಅಲ್ವಾ? ಅದಕ್ಕೋಸ್ಕರ ಅದು ಬಿಟ್ಟರೆ ನನಗೆ ಗ್ಲಾಸ್ ಐಟಮ್ಸ್ಗಳೆಲ್ಲ ತುಂಬಾ ಇಷ್ಟ ಆಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇದಿಷ್ಟು ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ನಾನಿವತ್ತು ತೋರಿಸ್ತೀನಿ. ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಯಾವುದಾದ್ರೂ ಪ್ರಾಡಕ್ಟ್ ಇಷ್ಟ ಆಗಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲಿ ನೀವು ಬೈ ಮಾಡ್ಬೋದು. ಇವಾಗಲೇ ನಾನು ಕೂಡ ಓಪನ್ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ ಎಲ್ಲ ಹೇಗಿದೆ ಅಂತ.
ಇದು ಅಗಾರ ಅವರ ಇಂಪೀರಿಯಲ್ ಬೋರೋಸಿಲಿಕೇಟ್ ಗ್ಲಾಸ್ ಕಂಟೈನರ್. ಇದರೊಳಗೆ ಸಿಲಿಕಾನ್ ಸ್ಲೀವ್ಸ್ ಇರುತ್ತೆ ಮತ್ತು ವಿತ್ ಲಾಕ್ ಲಿಡ್ ಇರುತ್ತೆ. 3 ಪೀಸ್ ಸೆಟ್ ಕೊಟ್ಟಿದ್ದಾರೆ. ಒಂದು 370 ml ಇದೆ, ಒಂದು 640 ml ಇದೆ, ಒಂದು 1050 ml ಇದೆ. ಕಿಚನಲ್ಲಿ ನಾವು ಸರ್ವಿಂಗ್ ಮಾಡೋದಕ್ಕೆ ಮೈಕ್ರೋ ಓವನಲ್ಲಿ ಯೂಸ್ ಮಾಡ್ಬೋದು, ಅವನಲ್ಲಿ ಮತ್ತು ರೆಫ್ರಿಜರೇಟ್ ಸೇಫ್ ಕೂಡ. ರೆಕ್ಟ್ಯಾಂಗಲ್ ಶೇಪಲ್ಲಿದೆ, ಟ್ರಾನ್ಸ್ಪರೆಂಟ್ ಗ್ಲಾಸ್ ಇರುತ್ತೆ. ಇದನ್ನು ನಾವು ಸ್ಟೋರೇಜ್ ಆಗಿ ಕೂಡ ಯೂಸ್ ಮಾಡ್ಕೋಬಹುದು. ಕಲರ್ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಈ ಪ್ರಾಡಕ್ಟ್ ನನಗೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಖಂಡಿತವಾಗ್ಲೂ ಅಡುಗೆ ಮನೆ ಅಂದಾನ ಜಾಸ್ತಿ ಮಾಡುತ್ತೆ ಅಂತ ಅನ್ನಿಸ್ತು, ಅಷ್ಟು ಚೆನ್ನಾಗಿದೆ ಪ್ರಾಡಕ್ಟ್. ಫ್ರೆಂಡ್ಸ್, ನಾನು ನಿಮಗೆ ತೋರಿಸಿದ್ನಲ್ಲ ಈ ಒಂದು ಕಂಟೈನರ್ ತುಂಬಾನೇ ಅಂದರೆ 3 ಪೀಸಲ್ಲಿ ಬರುತ್ತೆ, ರೆಕ್ಟ್ಯಾಂಗಲ್ ಶೇಪಲ್ಲಿ. ತುಂಬಾ ಚೆನ್ನಾಗಿದೆ ಮತ್ತು ನನಗೆ ಸ್ವಲ್ಪ ಯುನೀಕ್ ಅನಿಸ್ತು. ಕಲರ್ ಕೂಡ ತುಂಬಾ ಇಷ್ಟ ಆಯಿತು. ಸಿಲಿಕಾನ್ ಯೂಸ್ ಮಾಡಿರ್ತಾರೆ. ಸೊ ಇದನ್ನು ನಾವು ಇನ್ನೊಂದು ಏನು ಈ ಒಂದು ಗ್ಲಾಸಲ್ಲಿ ಅಂತ ಅಂದರೆ ಮೈಕ್ರೋ ಓವನಲ್ಲಿ ಯೂಸ್ ಮಾಡ್ಬೋದು, ಅವನಲ್ಲಿ ಯೂಸ್ ಮಾಡ್ಬೋದು, ಮತ್ತು ಫ್ರಿಜ್ಜಲ್ಲಿ ಕೂಡ ಯೂಸ್ ಮಾಡ್ಬೋದು. ಫ್ರಿಜ್ಜಲ್ಲಿ ಕೂಡ ಸೇಫಾಗಿ ಇಡ್ಬೋದು. ಕೆಲವೊಂದು ಗ್ಲಾಸ್ ಐಟಮ್ಗಳನ್ನ ಫ್ರಿಜ್ ಸೇಫ್ ಇರೋದಿಲ್ಲ, ಬಟ್ ಈ ಎಲ್ಲ ಗ್ಲಾಸ್ ಐಟಮ್ಗಳು ಕೂಡ ಫ್ರಿಜ್ ಸೇಫ್ ಇರುತ್ತೆ. ಆರಾಮಾಗಿ ನಾವು ಫ್ರಿಜ್ಜಲ್ಲಿ ಕೂಡ ಇಟ್ಕೊಬೋದು. ಅಥವಾ ಏನಾದರೂ ಐಟಮ್ಗಳನ್ನ ಬಿಸಿ ಮಾಡಬೇಕಂತಂದರೆ ಅವನಲ್ಲಿ ಕೂಡ ಇಟ್ಕೊಂಡು ಬಿಸಿ ಮಾಡ್ಕೊಳ್ಬೋದು. ಚೆನ್ನಾಗಿದೆ ಈ ಪ್ರಾಡಕ್ಟ್, ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇದರಲ್ಲಿ ನಾನೇನು ಮಾಡ್ತೀನಿ ಅಂತ ಅಂದರೆ ಮನೆಯಲ್ಲಿ ಅಡುಗೆ ಏನಾದರೂ ಮಾಡಿದಾಗ ಉಳಿದಿರೋ ಸಾಂಬಾರು, ಪಲ್ಯ ಅಥವಾ ಏನಾದರೂ ಸಣ್ಣದಾಗಿ ಐಟಮ್ ಉಳಿಯುತ್ತಲ್ಲ ಅದನ್ನೆಲ್ಲ ಸ್ಟೋರ್ ಮಾಡೋದಕ್ಕೆ ಅಥವಾ ಎತ್ತಿಡೋದಕ್ಕೆ ಯೂಸ್ ಮಾಡ್ಕೊಳ್ತೀನಿ. ಯಾಕೆ ಅಂತಂದರೆ ಇದನ್ನು ಫ್ರಿಜ್ಜಲ್ಲಿ ಆರಾಮಾಗಿ ಇಡ್ಬೋದಲ್ವ. ಸೊ ಹಾಗಾಗಿ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಅಗಾರ ಅವ್ರದ್ದೇ ಬೋರೋಸಿಲಿಕೇಟ್ ಗ್ಲಾಸ್ ಕಂಟೈನರ್. ಇದರಲ್ಲೂ ಕೂಡ ಲಿಡ್ ಸಮೇತ ಇರುತ್ತೆ. 3 ಪೀಸ್ ಸೆಟ್ ಕೊಟ್ಟಿರ್ತಾರೆ. ಒಂದು 320 ml ಇರುತ್ತೆ, ಒಂದು 520 ml ಇರುತ್ತೆ ಮತ್ತು ಒಂದು 800 ml ಇರುತ್ತೆ. ಇದು ಬಂದುಬಿಟ್ಟು ಸ್ಕ್ವೇರ್ ಶೇಪಲ್ಲಿರುತ್ತೆ. ಇದು ಅಷ್ಟೇ ನಾವು ಬೇಕಿಂಗ್ ಟ್ರೇ ಆಗಿ ಯೂಸ್ ಮಾಡ್ಬೋದು ಮತ್ತು ಬೇಕಿಂಗ್ ಏನಾದರೂ ಡಿಶನ್ನು ಬೇಕ್ ಮಾಡೋದಕ್ಕೆ ಕೂಡ ಯೂಸ್ ಮಾಡ್ಬೋದು. ಫ್ರೀಝರ್ ಸೇಫ್ ಆಗಿರುತ್ತೆ, ಟ್ರಾನ್ಸ್ಪರೆಂಟ್ ಕೂಡ. ನಾನು ಸ್ಟೋರೇಜ್ ಆಗಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ಕ್ರ್ಯಾಚ್ ರೆಸಿಸ್ಟೆಂಟ್ ಕೂಡ. ನೋಡೋದಕ್ಕೆ ಒಳ್ಳೆ ಲುಕ್ ಕೂಡ ಕೊಡ್ತಾ ಇದೆ, ವೈಟ್ ಕಲರು. ಸೊ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಸ್ಟೋರೇಜ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಪ್ರಾಡಕ್ಟು ಅದರಲ್ಲೇ ಅಗಾರ ಅವರ ಬೋರೋಸಿಲಿಕೇಟ್ ಗ್ಲಾಸು ವಿತ್ ಲಿಡ್ ಬರುತ್ತೆ. 3 ಪೀಸ್ ಸೆಟ್ಟು, ಬಟ್ ಇದು ಬಂದು ರೆಕ್ಟ್ಯಾಂಗಲ್ ಶೇಪಲ್ಲಿದೆ. ಸೇಮ್ ಇದು ಅಷ್ಟೇ, ಆದರೆ ಸೈಜ್ ಡಿಫ್ರೆಂಟ್ ಇದೆ. ಒಂದು 370 ml, 640 ml, 1040 ml ಇರುತ್ತೆ. ಇದು ನೆಕ್ಸ್ಟ್ ಇನ್ನೊಂದು ಪ್ರಾಡಕ್ಟು ತುಂಬ ಚೆನ್ನಾಗಿದೆ. ಈ ಥರದ್ದು ನಾನು ಆಲ್ರೆಡಿ ಒಂದು ಸೆಟ್ ತೊಗೊಂಡಿದ್ದೆ, ಕಲರ್ ಲಿಡ್ ಇತ್ತು. ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಬಟ್ ಇದು ಸೇಮ್ ಅದರಷ್ಟೇ ಚೆನ್ನಾಗಿದೆ. ಬೇಕಂತಂದರೆ ಇದ್ರೊಳಗೆ ಬೇಕ್ ಮಾಡ್ಕೋಬಹುದು. ನಾನು ಮಕ್ಕಳ ಸ್ನ್ಯಾಕ್ಸ್ಗಳನ್ನೆಲ್ಲ ನಾವು ಕೆಲವೊಮ್ಮೆ ಅರ್ಧರ್ಧ ಪಾಕೆಟ್ ಓಪನ್ ಮಾಡಿ ಹಾಗೆ ಇಡ್ತೀವಲ್ಲ, ಅದನ್ನೆಲ್ಲ ನಾನು ಗ್ಲಾಸ್ ಕಂಟೈನರಲ್ಲಿ ಸ್ಟೋರೇಜ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಪ್ರೀತಮ್ಗೆ ಏನೆಲ್ಲ ಸ್ನ್ಯಾಕ್ಸ್ ಕೊಡ್ತೀನೋ ಅದನ್ನೆಲ್ಲ ನಾನು ಈ ಬಾಕ್ಸಲ್ಲಿ ಎತ್ತಿಟ್ಬಿಟ್ಟು ಸ್ಟೋರೇಜ್ ಆಗಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಇದು ಕೂಡ ಒಂದು ಒಳ್ಳೆ ಲುಕ್ ಕೊಡ್ತಾ ಇದೆ ಕಿಚನ್ಗೆ. ಇದು ಅಗಾರ ಅವರ ಎಲೈಟ್ ಬೋರೋಸಿಲಿಕೇಟ್ ಗ್ಲಾಸ್ ಬೇಕಿಂಗ್ ಟ್ರೇ. ಸೊ ತುಂಬಾ ಚೆನ್ನಾಗಿದೆ. 1600 ml ಇರುತ್ತೆ. ಇದರಲ್ಲೇ ನಾವು ಬೇಕ್ ಕೂಡ ಮಾಡಬಹುದು. ಅಂತಂದರೆ ಕೇಕ್ ಎಲ್ಲ ಮಾಡ್ಕೋಬೋದು. ಆರಾಮಾಗಿ ಕೇಕ್ ಬ್ಯಾಟರ್ ರೆಡಿ ಮಾಡಿಬಿಟ್ಟು ಅವನಲ್ಲಿಟ್ಟರೆ ಆರಾಮಾಗಿ ಕೇಕ್ ರೆಡಿ ಆಗಿಬಿಡುತ್ತೆ. ಇದು ಕೂಡ ಫ್ರೀಝರ್ ಸೇಫ್ ಆಗಿರುತ್ತೆ. ರೆಕ್ಟ್ಯಾಂಗಲ್ ಶೇಪಲ್ಲಿದೆ. ಮತ್ತು ಇದು ಡಿಶ್ ವಾಷರಲ್ಲಿ ಕೂಡ ಯೂಸ್ ಮಾಡ್ಕೋಬಹುದು. ಆರಾಮಾಗಿ ವಾಶ್ ಮಾಡೋದಕ್ಕೆ ನಾವು ಇದನ್ನು ಯೂಸ್ ಮಾಡ್ಬೋದು. ಸರ್ವಿಂಗ್ ಬೌಲಾಗಿ ಕೂಡ ಯೂಸ್ ಮಾಡ್ಬೋದು. ಎಷ್ಟು ಕ್ಯೂಟಾಗಿ ಚೆನ್ನಾಗಿದೆ. ನೆಕ್ಸ್ಟ್ ಇನ್ನೊಂದು ಅದಕ್ಕಿಂತ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಅಗಾರ ಅವ್ರದ್ದೇ ಎಲೈಟಿ ಬೋರೋಸಿಲೈಟ್, ಬಟ್ ಇದು ಶೇಪ್ ಬಂದ್ಬಿಟ್ಟು ಓವಲ್ ಶೇಪಲ್ಲಿದೆ. ಇದು ಕೂಡ 1600 ml ನಡೆಯುತ್ತೆ. ತುಂಬ ಚೆನ್ನಾಗಿದೆ. ಇವೆರಡು ಟ್ರೇ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ನಾನಿಲ್ಲಿ ಅಗಾರ ಅವರ ಎಲೈಟ್ 300 ml 6 ಪೀಸ್ ಡ್ರಿಂಕಿಂಗ್ ಗ್ಲಾಸಸ್ಗಳನ್ನ ತೋರಿಸ್ತಾ ಇದ್ದೀನಿ. ಇದರಲ್ಲಿ 6 ಪೀಸ್ ಇರುತ್ತೆ. ಇದು ಕೂಡ ತುಂಬ ಚೆನ್ನಾಗಿದೆ. ಏನಾದರೂ ಜ್ಯೂಸ್, ವಾಟರ್ ಕುಡಿಯೋದಕ್ಕೆ ಅಥವಾ ಯೂಸ್ ಮಾಡ್ಬೋದು. ಮತ್ತು ಇದು ಮೈಕ್ರೋ ಓವನ್ ಮತ್ತು ಡಿಶ್ ವಾಷರ್ ಸೇಫ್ ಕೂಡ ಆಗಿರುತ್ತೆ. ಡೈಲಿ ಯೂಸ್ ಮಾಡ್ಬೋದು. ಬೇಕಂತಂದರೆ ಈ ಪ್ರಾಡಕ್ಟ್ಸ್ಗಳನ್ನ ನಾವು ಗಿಫ್ಟಾಗಿ ಕೂಡ ಕೊಡಬಹುದು. ಖಂಡಿತವಾಗ್ಲೂ ನಾವು ಗಿಫ್ಟ್ ಕೊಟ್ಟರೆ ಗಿಫ್ಟ್ ಇಸ್ಕೊಳ್ಳೋರು ಖುಷಿ ಪಡ್ತಾರೆ. ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ. ನೋಡೋದಕ್ಕೂ ಕೂಡ ತುಂಬಾ ಯುನೀಕ್ ಆಗಿದೆ. ಇದರಲ್ಲಿ 2 ಸೈಜಿನ ಗ್ಲಾಸ್ಗಳನ್ನು ತೊಗೊಂಡಿದ್ದೀನಿ. ಒಂದು ಬಂದ್ಬಿಟ್ಟು 255 ml, ಅದು ಕೂಡ 6 ಪೀಸ್ ಸೆಟ್ ಇದೆ. ಅದಕ್ಕೆ ಶುಗರ್ ಹಾಕೋದಕ್ಕಿಂತ ಈ ಥರ ಬ್ಲ್ಯಾಕ್ ಸಾಲ್ಟ್ ಹಾಕಿ, ಇಲ್ಲ ಅಂತಂದರೆ ಚಾಟ್ ಪೌಡರ್ ಬರುತ್ತಲ್ಲ, ಚಾಟ್ ಮಸಾಲ, ಬ್ಲ್ಯಾಕ್ ಸಾಲ್ಟೇ ಚೆನ್ನಾಗಿದೆ. ಚಾಟ್ ಮಸಾಲ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದು ಸ್ವೀಟ್ ಆಲ್ರೆಡಿ, ಅದ್ರ ಮೇಲೆ ಇನ್ನೊಂಚೂರು ಸ್ವೀಟ್ ಶುಗರ್ ಹಾಕ್ಬಿಟ್ರೆ ಕುಡಿಯೋದಕ್ಕಾಗೋದಿಲ್ಲ. ಈ ಥರ ಈಗ ಒಂಥರ
ಚೆನ್ನಾಗಿದೆ, ಉಪ್ಪು ಹುಳಿ ಹುಳಿ ಮತ್ತು ಸ್ವೀಟ್ ಮೂರು ಟೇಸ್ಟು ಮಿಕ್ಸ್ ಆಗಿರೋ ಥರ. ನೆಕ್ಸ್ಟ್ ಇದು ಬಂದುಬಿಟ್ಟು ಕ್ಯಾಸ್ರೋಲ್. ಇದು ಕೂಡ ವಿತ್ ಲಿಡ್ಡಲ್ಲಿ ಬರುತ್ತೆ. ಅಗಾರ್ ಅವರ ಎಲೈಟ್ ಬೋರೋಸಿಲಿಕೇಟ್ ಗ್ಲಾಸ್ ಕ್ಯಾಸ್ರೋಲ್ಸ್. ಇದರೊಳಗೆ 2 ಸೆಟ್ಸ್ದು ಬರುತ್ತೆ, ಅಂದರೆ ಡಿಫ್ರೆಂಟ್ ಸೈಜಲ್ಲಿ ನಿಮಗೆ ಸಿಗುತ್ತೆ. 700 ml 1000 ml ಹಾಗೆ ಈ ಥರ ನಿಮಗೆ ಡಿಫ್ರೆಂಟ್ ಸೈಜಲ್ಲಿ ಅವೈಲಬಲ್ ಇದೆ. ಡೈನಿಂಗ್ ಸೆಟ್ಗೆ ನಿಮಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸರ್ವಿಂಗ್ ಬೌಲಾಗಿ ಯೂಸ್ ಮಾಡ್ಬೋದು. ಮತ್ತು ಇದನ್ನು ಏನಾದರೂ ರೈಸ್ ಬಿಸಿ ಮಾಡ್ಕೊಳ್ಳೋಕೆ ಇನ್ಸ್ಟಂಟಾಗಿ ಬಿಸಿ ಮಾಡಬೇಕು, ಓವನಲ್ಲಿ ಇಡಬೇಕು ಅಂತಂದರೆ ಓವನಲ್ಲಿ ಆರಾಮಾಗಿ ಇಡ್ಬೋದು. ಹಾಗೆ ಫ್ರೀಝರ್ ಸೇಫ್ ಕೂಡ ಆಗಿರುತ್ತೆ. ಸ್ಕ್ರ್ಯಾಚ್ ರೆಸಿಸ್ಟೆನ್ಸ್, ಟ್ರಾನ್ಸ್ಪರೆಂಟ್. ಸೊ ಡಿಶನ್ನು ಏನಾದರೂ ನಾವು ಇದರಲ್ಲಿ ಇಟ್ಬಿಟ್ಟು ಡೈನಿಂಗ್ ಟೇಬಲ್ ಮೇಲೆ ಸರ್ವ್ ಮಾಡಿದರೆ ತುಂಬಾ ಒಂಥರ ಚೆನ್ನಾಗಿರುತ್ತೆ, ಲುಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು. ಸೊ ಇವತ್ತಿನ ಸ್ಪೆಷಲ್ ರೆಸಿಪೀಸ್ಗಳನ್ನೆಲ್ಲ ನಾವು ಒಂಥರ ಕ್ಯಾಂಡಲ್ ಲೈಟ್ ಡಿನ್ನರ್ ಥರ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಸೆಟ್ ಮಾಡ್ಕೊಂಡಿದ್ವಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಒಂದು ಒಳ್ಳೆ ಗ್ರ್ಯಾಂಡ್ ಲುಕ್ ಕೊಡ್ತಾಯಿತ್ತು ಅಂತಲೇ ಹೇಳ್ಬೋದು. ಈ ಒಂದು ಪ್ರಾಡಕ್ಟ್ ನನ್ನ ವಿಶ್ ಲಿಸ್ಟಲ್ಲಿ ತುಂಬ ದಿನದಿಂದ ಇತ್ತು, ತೊಗೋಬೇಕು ಅಂತ. ಸೊ ಫೈನಲಿ ಅಗಾರ್ ಅವರ ಎಲೈಟ್ ಗ್ಲಾಸ್ ಒಂದು ಕೆಟಲನ್ನು ಬುಕ್ ಮಾಡಿದ್ದೀನಿ. ಸೊ ಇದನ್ನು ನಾವು ಲೋ ಫ್ಲೇಮಲ್ಲಿ ಬಾಯ್ಲ್ ಮಾಡ್ಕೋಬೋದು, ಆರಾಮಾಗಿ ಬಿಸಿ ಆಗುತ್ತೆ. ನನ್ನ ಫೇವ್ರೆಟ್ ಟೀ ತುಂಬ ಒಂಥರ ಎಷ್ಟು ಲುಕ್ಕಾಗಿ ಕಾಣಿಸ್ತಾ ಇದೆಯಲ್ಲ, ರೆಡಿ ಆಗಿಬಿಡ್ತು. ಸೊ ನಿಮಗೆ ಬೇಕಂತಂದರೆ ಈ ಪ್ರಾಡಕ್ಟ್ ಸಿಗುತ್ತೆ. ಇದರೊಳಗೆ ಏನಂತಂದರೆ ಸ್ಟ್ರೈನರ್ ಲಿಡ್ ಕೊಟ್ಟಿರ್ತಾರೆ. ನಾವೇನು ಸ್ಟ್ರೈನ್ ಮಾಡಬೇಕಾದ್ರೆ ಆರಾಮಾಗಿ ಅದರಲ್ಲೇ ಸ್ಟ್ರೈನ್ ಮಾಡ್ಬೋದು. ಗಿಫ್ಟ್ಗಂತೂ ತುಂಬಾ ಏಳು ಮಾಡಿಸ್ದಂಗಿರುತ್ತೆ. ಯಾರಿಗಾದ್ರೂ ನೀವು ಹೊಸ್ದಾಗಿ ಮದುವೆ ಆಗಿರೋರು ಅಥವಾ ಗೃಹ ಪ್ರವೇಶಕ್ಕೆ ಗಿಫ್ಟ್ ಕೊಡ್ತೀನಿ ಅಂತ ಅಂದ್ರೂ ಕೂಡ ಆರಾಮಾಗಿ ಈ ಪ್ರಾಡಕ್ಟನ್ನು ನೀವು ಖಂಡಿತ ಗಿಫ್ಟ್ ಕೊಡ್ಬೋದು. ನಿಜವಾಗ್ಲೂ ಗಿಫ್ಟ್ ತೊಗೊಂಡಿರೋರು ಕೂಡ ಖುಷಿ ಪಡ್ತಾರೆ. ಪ್ರಾಡಕ್ಟ್ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ಫ್ರೆಂಡ್ಸ್, ಇವಾಗ ಏನು ಮಾಡಿದೆ ಅಂತಂದರೆ ಪಿನ್ ಕೋಡ್ ಅದು ಬೆಳಗ್ಗೆ ನಾನು ಆರ್ಡರ್ ಮಾಡಿದ್ದು ಕೊಡಲೇ ಇಲ್ಲ, ಚೆನ್ನಾಗಿಲ್ಲ. ಆಮೇಲೆ ಈಗ ಅದನ್ನೇ ಕೈಮು ಕೂತ್ಕೊಳ್ಳೋಕ್ಕಾಗಲ್ಲ, ಕ್ಯಾನ್ಸಲ್ ಮಾಡಿದೆ. ಇಮಿಡಿಯೇಟ್ ದುಡ್ಡು ವಾಪಸ್ ಹಾಕಿದ್ರು. ದುಡ್ಡಿಂದ ಏನೂ ಚಿಂತೆ ಇಲ್ಲ. ಬಟ್ ಐಟಮ್ ಬರಲಿಲ್ಲ. ಸುಮಾರು ಐಟಮ್ ಬುಕ್ ಮಾಡಿಬಿಟ್ಟಿದೆ, ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ. ಪ್ರೀತಮ್ ಮಲಗಿದ್ದಾನೆ. ಅವನು ಎದ್ರೆ ಏನಾದರೂ ತಿನ್ನೋದಕ್ಕೆ ಕೊಟ್ಬಿಟ್ಟು ಹೋಗಿ ತರಕಾರಿ ತಂದುಬಿಡೋಣ. ಪ್ರಗತಿ ಇಬ್ಬರು ಇರ್ತಾರೆ, ಏನತ್ರ ಪ್ರಾಬ್ಲಮ್ ಇಲ್ಲ. ಇವರು ನೋಡ್ಕೊಂಡು ಟೀಗೆ ಏನಾದರೂ ನೋಡ್ಕೊಂಡಿರ್ತಾರೆ. ಒಂದು ½ an hour ಅಷ್ಟೇ, ಇಲ್ಲೇ ನಮ್ಮ ನಿಯರ್ ಇದೆ, ಹೋಗಿ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಹೊರಗಡೆ ಹೋದರೆ ಏನಂತಂದರೆ ನಾನು ಏನೆಲ್ಲ ಅಂದ್ಕೊಂಡೋಗಿರ್ತೀನೋ ಆ ಶಾಪಲ್ಲಿ ಇರೋದೇ ಇಲ್ಲ. ಅದಕ್ಕೆ ಸ್ವಲ್ಪ ಬೇಜಾರು. ಇನ್ನೂ ಸಂಜೆ ಆಗಿಬಿಟ್ರೆ ಸಿಕ್ಕಾಪಟ್ಟೆ ಹೆವಿ ಟ್ರಾಫಿಕ್, ಇಲ್ಲಿ ಆಚೆ ಹೋಗೋಕ್ಕೆ ಆಗೋದಿಲ್ಲ. ಅದಕ್ಕೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಬರ್ತೀನಿ. ನೈಟಿಗೆ ಅಡುಗೆ ಮಾಡಬೇಕು, ದೇವ್ರ ಪೂಜೆ ಮಾಡಿಲ್ಲ. ಅಯ್ಯೋ ದೇವರೇ, ನಾನು ದೇವ್ರ ಪೂಜೆ ಮಾಡಬೇಕು ಅಂದಾಗೆಲ್ಲ ಸಿಕ್ಕಾಪಟ್ಟೆ ಏನಾದರೂ ಒಂದು ಕೆಲಸ ಬಂದ್ಬಿಟ್ಟು ಇವತ್ತಿನ ದಿನಾನೇ ಹಾಳಾಗ್ತಾ ಇರುತ್ತೆ. ಸುಮಾರು ದಿನ ಆದಮೇಲೆ ಇವತ್ತು ನಾನು ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಸುಮಾರು ದಿನ ಆಯಿತು, 1 ವಾರ ಆಯಿತು ಟೀ ಕುಡ್ದೇ ಇರಲಿಲ್ಲ. ಹೇಗಿತ್ತು ಪ್ರಾಡಕ್ಟ್ಸ್ಗಳೆಲ್ಲ, ನಿಮ್ಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಎಲ್ಲ ಪ್ರಾಡಕ್ಟ್ ಲಿಂಕ್ ನಿನ್ನ ಎದ್ದಳಷ್ಟಲ್ಲಿ ಹೋಗಿ ಬಂದ್ಬಿಡೋಣ ಅಂತ ಪಟ ಅಂತ ಹೊರಟೆ. ನೋಡಿದ್ರೆ ನನ್ನ ಮುದ್ದೆ ಕಂದು ಮರಿ ಎದ್ದು ಬಿಡ್ತು. ಇವಾಗ ನಾನು ಆಚೆಗೆ ಹೆಂಗಪ್ಪ ಹೋಗೋದು? ಹಾಂ, ಪ್ರೀತಮ್ ಬಿಡೋದಲ್ಲ ಆಚೆಗೆ ಹೋಗೋದಕ್ಕೆ. ನನ್ನ ಎದ್ಬಿಟ್ಟ ಮೊನ್ನೆ. ಹಾಂ ಚಿನ್ನಿ ಕೂಚು. ಬಾಡಿ ತರಕಾರಿ ಹಣ್ಣು ತೊಗೊಂಡು ಬರಲ್ಲ ನಾನು ಹೋಗಿ? ಹಾಂ, ತರಕಾರಿ ಹಣ್ಣು ತೊಗೊಂಡು ಬರಲ್ಲ ನಾನು ಹೋಗಿ? ಹೋಗ್ಲಾ? ಹೋಗಿ ಬರಲ್ಲ ನಾನು? ಯಾಕೋ ಕೋಲ್ಡ್ ಆಗಿದೆ ಅವನಿಗೆ. ಯಾಕೋ ಹಿಂಗೆ ಕೋಲ್ಡ್ ಆಗುತ್ತೆ ಮಮ್ಮಿ? ಕೋಲ್ಡ್ ಸೀಸನ್ ಒಂದು ವಾಯ್ಸು ಚೇಂಜ್ ಆಗೋಗೈತೆ. ಅದೇ ಏನೂ ಕೊಟ್ಟಿಲ್ಲ, ಒಂದು ಐಸ್ ಕ್ರೀಮ್ ಕೊಟ್ಟಿಲ್ಲ, ಒಂದು ಕೋಲ್ಡ್ ಐಟಮ್ ಏನೂ ಕೊಟ್ಟಿಲ್ಲ. ವೆದರ್ ಹಂಗೆ. ಇನ್ನೂ ಪ್ರೀತಿ ನಿದ್ದೆ ಮಾಡಿದ ಹೋಗಿಲ್ಲ. ಅಕ್ಕ ಬಂತು ನೋಡ್ದ ಸ್ಕೂಲಿಂದ? ತುಂಬ ಹೊತ್ತು ಮಲಗಿ ಎದ್ದಿರೋದು, ಮತ್ತೆ ಎಲ್ಲಿ ಮಲಗ್ತಾನೆ. ಸರಿ, ಅವ್ನಿಗೇನಾದರೂ ಸ್ನ್ಯಾಕ್ಸ್ ಕೊಟ್ಬಿಟ್ಟು.
ಸರಿ ಆನ್ಲೈನಲ್ಲಿ ಬುಕ್ ಮಾಡಿದ್ದಂಥ ವೆಜಿಟೇಬಲ್ಸ್ ಫ್ರೂಟ್ಸ್ ಏನೂ ಬರಲಿಲ್ಲ. ನಾನು ಅನಿವಾರ್ಯವಾಗಿ ಹೊರಗಡೆ ಹೋಗಲೇಬೇಕಾಯಿತು. ಸರಿ ಪ್ರೀತಮ್ಗೆ ಸ್ವಲ್ಪ ಸ್ನ್ಯಾಕ್ಸು ಮತ್ತು ಟಿ ವಿಯಲ್ಲಿ ಅವ್ನಿಗಿಷ್ಟವಾದ ಕಾರ್ಟೂನ್ ಹಾಕ್ಕೊಟ್ಬಿಟ್ಟು ಪ್ರಗತಿಗೆ ಹೇಳಿ ಬಂದೆ. ಇಬ್ಬರು ಇರ್ತಾರೆ ಆರಾಮಾಗಿ, ಆ ಥರ ಏನೂ ತೊಂದರೆ ಆಗೋಲ್ಲ. ಪ್ರಗತಿ ಸ್ವಲ್ಪ ದೊಡ್ಡೋರು ಇರೋದಕ್ಕೆ ಹ್ಯಾಂಡಲ್ ಮಾಡೋಷ್ಟು ಬರುತ್ತೆ. ಸರಿ ಬೇಗ ಹೋಗಿ ಬಂದುಬಿಡೋಣ ಅಂತ. ಅವಾಗ ತಾನೇ ಮಳೆ ನಿಂತಿತ್ತು. ಮತ್ತು ಆರ್ಡರ್ ಕ್ಯಾನ್ಸಲ್ ಮಾಡಿದ್ಮೇಲೆ ಸ್ವಲ್ಪ ಟೆನ್ಷನ್ ಇತ್ತು, ದುಡ್ಡು ರಿಟರ್ನ್ ಬರುತ್ತೋ ಬರಲ್ವೋ ಏನಪ್ಪ ಮಾಡೋದು ಅಂತ. ನಾನು ಸ್ವಲ್ಪ ಈ ಥರ ಆನ್ಲೈನಲ್ಲಿ ಕ್ಯಾಶ್ ಆನ್ ಡೆಲಿವರಿನೇ ಜಾಸ್ತಿ ಮಾಡೋದು. ನಾನು ಫಸ್ಟೇ ಪೇ ಮಾಡಲ್ಲ. ಬಟ್ ಕೆಲವೊಂದು ಆ್ಯಪ್ಗಳು ಹೇಗೆ ಅಂತ ಅಂದರೆ ಮೊದಲೇ ಪೇಮೆಂಟನ್ನು ಕೇಳ್ತಾರೆ. ಸರಿ ಮಾಡೋಣ ನೋಡೋಣ ಅಂತಂದರೆ ಪಿನ್ ಕೋಡಲ್ಲಿ ಸುಮಾರು ಸರಿ ಆರ್ಡರ್ ಮಾಡಿದ್ವಿ. ಹಾಗಾಗಿ ಒಂದು ಟ್ರಸ್ಟ್ ಮೇಲೆ ಮಾಡಿದೆ. ಬಟ್ ಪೇಮೆಂಟ್ ನಂಗೆ 100% ರಿಟರ್ನ್ ಆಯಿತು. ಅದೊಂದು ಖುಷಿ. 650 ರೂಪಾಯಿ ಐಟಮ್ ಬುಕ್ ಮಾಡಿಬಿಟ್ಟಿದ್ದೆ. ಅಲ್ಲಿಂದ ಹೊರಗಡೆ ಬಂದೆ. ಒಂದು 10 ನಿಮಿಷನೇ ಆಯಿತು ಅಷ್ಟೇ. ಎಲ್ಲ ತರಕಾರಿ ಮತ್ತು ಹಣ್ಣು ಎಲ್ಲ ತೊಗೊಂಡೆ. ತರಕಾರಿ ತೊಗೊಂಡೆ ಫಸ್ಟು. ಜೋರು ಮಳೆ ಸ್ಟಾರ್ಟ್ ಆಯಿತು. ಒಂಥರ ಬಿಸಿಲು ಮಳೆ ಅಂತಾರಲ್ಲ ಆ ಥರ ಮಳೆನೇ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಮಳೆ ಏನು ತುಂಬ ಹೊತ್ತು ಬರಲಿಲ್ಲ, ಒಂದು 5 ನಿಮಿಷ ಅಷ್ಟೇ ಬಂದು ಹಾಗೆ ನಿಂತೋಯ್ತು. ನಾನು ಬ್ಯಾಗ್ ತೊಗೊಂಡು ಬಂದಿದ್ದು ಸ್ವಲ್ಪ ಸಣ್ಣ ಆಯಿತು ಅಂತ ಅನಿಸುತ್ತೆ, ಚಿಕ್ಕದಾಗೋಯ್ತು. ಡಿಕ್ಕಿಯಲ್ಲೇ ನನಗೆ ಕರೆಕ್ಟ್ ಆಗೋಯ್ತು. ಮತ್ತು ಫ್ರೂಟ್ಸ್ ತೊಗೊಳಕ್ಕೆ ಹೋದಾಗ ಮತ್ತೆ ಅಲ್ಲಿ ಪಾಲಿಥೀನ್ ಕವರ್ ತೊಗೊಳ್ಳೇಬೇಕಾಯಿತು. ಮತ್ತು ನಾನು ಅಂದ್ಕೊಂಡೆ ನಾನು ಕವರ್ ಬ್ಯಾಗಿನ ಸ್ವಲ್ಪ ದುಡ್ಡು ತರಬೇಕಿತ್ತು, ಕವರ್ ಆದರೂ ತೊಗೊಳ್ಳೋದು ತಪ್ಪಾಯಿತು ಅಂತ. ನೋಡಿ ಎಷ್ಟು ಬಿಸಿಲು ಬರ್ತಾಯಿದೆ ಅಂದರೆ ಬಿಸಿಲು ಮಳೆ. ನಾನು ಹೊರಗಡೆ ಹೋದಾಗ ಎಲ್ಲ ಫ್ರೂಟ್ಸ್ನೂ ಆರಾಮಾಗಿ ತೊಗೊಳ್ತೀನಿ. ಬಟ್ ಪೊಮೊಗ್ರನೇಟ್ ದಾಳಿಂಬ್ರೆ ಹಣ್ಣು ತೊಗೋಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ತೀನಿ. ದಾಳಿಂಬ್ರೆ ಹಣ್ಣು ಹೆಂಗೆ ಅಂತಂದರೆ ಮೇಲೆ ತುಂಬ ಚೆನ್ನಾಗಿ ಶೈನಿಂಗಾಗಿ ಕಲರ್ಫುಲ್ ಆಗಿರುತ್ತೆ. ಬಟ್ ಒಳಗಡೆ ಓಪನ್ ಮಾಡಿದ್ರೆ ಅದರಲ್ಲಿರೋ ಬೀಜಗಳು ಎಷ್ಟು ಹಾಳಾಗಿರುತ್ತೆ ಅಂದರೆ ಪ್ರೈಸ್ ಕೂಡ ಅಷ್ಟೇ ಹೈ ಆಗಿರುತ್ತೆ ದಾಳಿಂಬ್ರೆ ಹಣ್ಣಿಂದು. ಮನಸ್ಸು ಅಂದ್ಕೊಂಡೆ ಒಂದು 2 ಆದರೂ ತೊಗೊಂಡೋಗೋಣ ಅಂತ. ಆಮೇಲೆ ಬೇಡ, ಅದ್ರ ಬದಲು 2 ಆಪಲ್ ಆದರೂ ತೊಗೊಂಡೋಗೋಣ, ಪರವಾಗಿಲ್ಲ. ದಾಳಿಂಬ್ರೆ ಹಣ್ಣು ನೋಡೋಕೆ ಚೆನ್ನಾಗಿರುತ್ತೆ, ಒಳಗಡೆ ನಂಗೆ ಸುಮಾರು ಸರಿ ಹಂಗೆ ಆಗಿದೆ, ಅದಕ್ಕೆ ಅದನ್ನು ತೊಗೊಳ್ಳಿಲ್ಲ. ಅಲ್ಲಿಂದ ಮುಂದೆ ಹೋಗ್ತಾ ಸೀಬೆ ಹಣ್ಣು ಮತ್ತು ನೇರಳೆ ಹಣ್ಣು ನೋಡಿದೆ. ಸೀಬೆಹಣ್ಣು ಇದು ಬಂದು ನಾಟಿ ಸೀಬೆಹಣ್ಣು ಅಂತ ಅನ್ನಿಸ್ತು. ಸರಿ ಅದನ್ನು ಸ್ವಲ್ಪ ತೊಗೊಂಡು, ಪ್ರೀತಮ್ಗೆ ಎಲ್ಲರಿಗೂ ಮನೇಲಿ ನೇರಳೆ ಹಣ್ಣು ತುಂಬ ಇಷ್ಟ. ಇನ್ನೇನು ಸೀಸನ್ನೇ ಮುಗ್ದೋಗ್ಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಬಂದು ತೊಗೊಂಡೆ. ಅಂದರೆ ಪ್ರೈಸ್ ಇವಾಗ ಕಮ್ಮಿ ಆಗಿದೆ, ತುಂಬ ಕಮ್ಮಿಗೆ ಕೊಟ್ಟರು. 1/2 kg ತೊಗೊಂಡೆ. ಮನೆಯಲ್ಲಿ ಆರಾಮಾಗಿ ಅದು ನೇರಳೆ ಹಣ್ಣು 1 ಟೈಮ್ಗೆ ಖಾಲಿ ಆಗಿಬಿಡುತ್ತೆ, ಜಾಸ್ತಿ ಏನು ಇಟ್ಕೊಂಡು ತಿನ್ನೋಕ್ಕಾಗೋದಿಲ್ಲ. ಹಾಗೆ ಸುಮಾರು ಜನ ನಾನು ಮಂಗಾಲಯ ಚೈನ್ ಹಾಕ್ಕೊಂಡಿಲ್ಲ ಯಾಕೆ ಅಂತ ಕೇಳ್ತಾಯಿದ್ರಿ. ಮಂಗಾಲಯ ಚೈನ್ ಹಾಕ್ಕೊಂಡಿರ್ತೀನಿ. ಈ ನಡುವೆ ನಾನೇ ತರಕಾರಿ ಪೆಟ್ರೋಲ್ ಹಾಕ್ಸೋದಕ್ಕೆ ಪ್ರಗತಿನ ಪಿಕಪ್ ಡ್ರಾಪ್ ಮಾಡೋದಕ್ಕೆ ಹೋಗ್ತೀನಲ್ಲ, ಹಾಗಾಗಿ ನಾನು ಒಳಗಡೆ ಕವರ್ ಮಾಡ್ಕೊಂಡು ಬಿಟ್ಟಿರ್ತೀನಿ. ನೋಡಿ ಹಾಕಿದ್ದೀನಿ, ಬಟ್ ಕಾಣಿಸ್ತಾ ಇಲ್ಲ. ಸೇಫ್ಟಿಗೆ ಹಾಗೆ ಮಾಡಿಕೊಂಡೆ. ಅದು ನಿಮಗೆ ಅದು ಕಾಣಿಸ್ತಾ ಇಲ್ವಲ್ಲ, ಹಾಗೆ ಅನಿಸುತ್ತೆ ಅಷ್ಟೇ. ಮನೆಗೆ ಬಂದಮೇಲೆ ಅದು ಪಿನ್ ಹಾಕ್ಬಿಟ್ಟಿರ್ತೀನಿ ಕೆಲವೊಮ್ಮೆ, ಅದಕ್ಕೆ ಅದು ಹೊರಗೆ ಬರೋದಕ್ಕಾಗಲ್ಲ. ಸೊ ಇಲ್ಲಿ ನಾವು ಮನೆಗೆ ಬಂದೆ. ಪ್ರೀತ ಮಾಡ್ತಾ ಇಲ್ವಾ? ಇಲ್ಲಿ ಏನು ತಂದಿದ್ದೀನಿ ನಿನಗೋಸ್ಕರ, ಏನು ತಂದಿದ್ದೀನಿ ನೋಡಿಲಿ. ಏನು ಬೇಕು? ಯಾವ ಹಣ್ಣು ಬೇಕು ನಿನಗೆ? ಯಾವ ಹಣ್ಣು ತಿಂದ್ಯಾ? ಹಾಂ, ಜಾಮೂನ್ ಬೇಕಾ? ವಾಶ್ ಮಾಡಿಕೊಡ್ತೀನಿ. ಮನೆಗೆ ಬಂದ ತಕ್ಷಣ ಪ್ರೀತಮ್ಗೆ, ಆಮೇಲೆ ಪ್ರೀತಮ್ ನಾನು ಹೋದಾಗ ಸೈಲೆಂಟಾಗಿದ್ದಂತೆ. ನಾನು ಬಂದ ತಕ್ಷಣ ಸ್ವಲ್ಪ ಆ್ಯಕ್ಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ, ಎಲ್ಲೋ ಹೊರಟೋಗಿದ್ರು ಅಂತ. ಆಮೇಲೆ ಸರಿ ಹಣ್ಣೆಲ್ಲ ವಾಶ್ ಮಾಡಿ ಕೊಟ್ಟರೆ ಸುಮ್ಮನೆ ಆಗ್ತಾನೆ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದು ಉಪ್ಪು ಹಾಕ್ಬಿಟ್ಟು ವಾಶ್ ಮಾಡ್ತೀನಿ. ಏನಂತ ಗೊತ್ತಿಲ್ಲ, ಏನೇ ತೊಗೊಂಡು ಬಂದರೂ ಇವಾಗ ನಾನು ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಇಟ್ಬಿಟ್ಟು ವಾಶ್ ಮಾಡಿ ಅರ್ಧ ನಾನು ಎತ್ತಿಟ್ಬಿಟ್ಟೆ. ಹೊರಗಡೆನೇ ಇಟ್ಟರೆ ಸಣ್ಣ ಸಣ್ಣ ನೊಣಗಳು ಜಾಸ್ತಿ ಆಗಿಬಿಟ್ಟಿದೆ, ಹಾಗಾಗಿ ಅರ್ಧ ಮಾತ್ರ ಎತ್ತಿಟ್ಟೆ. ಮತ್ತು ಮೆತ್ತಗಾಗ್ಬಿಡುತ್ತೆ ನೇರಳೆ ಹಣ್ಣು ಬೇಗ. ಇನ್ನು ಮಿಕ್ಕಿದನ್ನು ಕಟ್ ಮಾಡಿ ಉಪ್ಪು ಖಾರ ಹಾಕಿ ಮಕ್ಕಳಿಗೆಲ್ಲ ಕೊಟ್ಟೆ. ವಾವ್, ಸೊ ಇನ್ನೂ ಬೇಗ ಬರ್ತಾ ಇದೆ. 20 ಮಿನಿಟ್ಸ್ ಆಯಿತು ನಾನು ಬರೋಷ್ಟರೊಳಗೆ. ಚೆನ್ನಾಗಿದೆ. ಉಪ್ಪು ಖಾರ ಹಾಕಿದ್ದೀನಿ, ಸಖತ್ತಾಯ್ತಾ? ಅಷ್ಟು ಇಷ್ಟ ಆಗ್ಬಿಟ್ಟಿದೆ, ತುಂಬ ಇಷ್ಟಪಟ್ಟು ತಿಂತಾನೆ. ಅದಕ್ಕೆ ಅಲ್ಲಿ ನೋಡಿದ್ರೆ ತೊಗೊಂಡು ಬರ್ತೀನಿ. ಆಮೇಲೆ ನನಗೆ ತುಂಬ ಇಷ್ಟ. ಆಮೇಲೆ ಇನ್ನೊಂದೇನಂದರೆ 20 ಮಿನಿಟ್ಸ್ ಆಗೋಯ್ತು. ಮಳೆ ಬರಲಿಲ್ಲ ಅಂದಿದ್ರೆ ಒಂದು 15 ಮಿನಿಟ್ಸ್ ನಾನು ಮನೇಲಿ ಇರ್ತಾ ಇದ್ದೆ. ಮಳೆ ಬಂದ್ಬಿಟ್ಟು ಟಿ ವಿ ರಿಮೋಟ್ ಕಳ್ದಾಕ್ಬಿಟ್ಟು ನನ್ನ ಫೋನಲ್ಲೇ ಟಿ ವಿ ಕನೆಕ್ಟ್ ಮಾಡ್ಕೊಂಡು ನೋಡ್ತವ್ರೆ. 3 ದಿನ 4 ದಿನ ಆಯಿತು, ಟಿ ವಿ ರಿಮೋಟೇ ಸಿಕ್ಕಿಲ್ಲ. ಎಲ್ಲಿ ಹುಡುಕಿದ್ರೂ ಸಿಗ್ತಾ ಇಲ್ಲ, ಅದೆಲ್ಲ ಹಾಕ್ಬಿಟ್ರು. ಇನ್ನು ಪೂಜೆ ಮಾಡಿ ಅಡುಗೆ ಮಾಡೋ ಕೆಲಸ ಐತೆ.
ಕೊನೆಗೂ ಅಂದ್ಕೊಂಡಾಗ ಪೂಜೆ ಅಂತೂ ಮಾಡೋಕ್ಕಾಗಲಿಲ್ಲ. ಒಂದು ಕಾಮಾಕ್ಷಿ ದೀಪ ಹಚ್ಬಿಟ್ಟು ದೇವ್ರಿಗೆ ಮಂಗಳಾರತಿ ಮಾಡಿ ಅಷ್ಟೇ. ಇವತ್ತು ಶುಕ್ರವಾರ ಅಂತ ಹೇಳ್ಬಿಟ್ಟು ನೀಟಾಗಿ ಪೂಜೆ ಮಾಡಿಕೊಂಡು ಮನೆಗೆಲ್ಲ ಸ್ವಲ್ಪ ಧೂಪ ಹಾಕಿದೆ. ಇಷ್ಟೇ ಆಗಿದ್ದು. ಅಟ್ಲೀಸ್ಟ್ ರೆಡಿಯಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ನಲ್ಲ ಅಂತ ಹೇಳಿ ದೀಪ ಹಚ್ಚಿ ಪೂಜೆ ಮಾಡಿದೆ. ಟೈಮೇ ಸಾಕಾಗಿಲ್ಲ. ನಾನು ಮನಸ್ಫೂರ್ತಿಯಾಗಿ ಪೂಜೆ ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಟೈಮ್ ಬೇಕು. ಅದೇನೋ ಈ ನಡುವೆ ಅಷ್ಟು ಟೈಮೇ ಸಾಲ್ತಾ ಇಲ್ಲ. ಸರಿ, ತಂದಿರೋ ತರಕಾರಿನೆಲ್ಲ ವಾಶ್ ಮಾಡಿ ಎತ್ತಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎತ್ತಿಡ್ತಾ ಇದ್ದೆ. ಇವತ್ತು ಪ್ರಗತಿಗೋಸ್ಕರ ಸ್ಪೆಷಲಾಗಿ ಅಡುಗೆ ಮಾಡ್ತಾಯಿದ್ದೀನಿ. ಯಾಕೆ ಅಂತಲೂ ಕೂಡ ಹೇಳ್ತೀನಿ. ಒಬ್ಬ ಅಮ್ಮನಿಗೆ ಮಕ್ಕಳು ಎಷ್ಟು ಇಂಪಾರ್ಟೆಂಟ್ ಅಂತ ಅಮ್ಮನಿಗೆ ಗೊತ್ತಿರುತ್ತೋ ಇಲ್ವ ಗೊತ್ತಿಲ್ಲ. ಕೆಲವೊಮ್ಮೆ ಮಕ್ಕಳಿಂದ ಗೊತ್ತಾಗುತ್ತೆ ನಾವು ಅವ್ರಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ. ಆ ಒಂದು ಫೇಸನ್ನು ನಾನು ಈ ಒಂದು ವಾರದಲ್ಲಿ ನೋಡಿದೆ. ಸೊ ಅದಕ್ಕೆ ನನ್ನ ಮಗಳಿಗೆ ಸ್ಪೆಷಲಾಗಿ ಏನಾದರೂ ಮಾಡ್ಕೊಡೋಣ ಅಂತ ಗುಲಾಬ್ ಜಾಮೂನ್ ಬೇಡ, ಕ್ಯಾರೆಟ್ ತೊಗೊಂಡು ಬಂದು ಕ್ಯಾರೆಟ್ ಹಲ್ವಾ ಮಾಡಿಕೊಡ್ತೀನಿ. ಅದು ಸ್ವೀಟ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀನಿ. ಜೊತೆಗೆ ಹೊರಗಡೆ ಹೋಗಿದ್ನಲ್ಲ, ಬಜ್ಜಿ ಮೆಣಸಿನ್ಕಾಯಿ ತೊಗೊಂಡು ಬಂದಿದ್ದೆ. ಬಜ್ಜಿ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಅದನ್ನು ಮಾಡಿದೆ. ಮತ್ತು ಈ ಏನು ಬ್ರೆಡ್ ಪುಡಿಂಗ್ ಅಂತ ಮಾಡಬೇಕು ಅಂದ್ಕೊಂಡೆ, ಬಟ್ ಬ್ರೆಡ್ ಇರಲಿಲ್ಲ, ರಸ್ಕ್ ಇತ್ತು. ಅದನ್ನೇ ಹಾಕಿ ಮಾಡೋಣ ಅಂತ ಹೇಳ್ಬಿಟ್ಟು ಹಾಲಿಗೆ 2 ಸ್ಪೂನಷ್ಟು ಹಾಲಿನ ಪುಡಿ ಹಾಕ್ತಿದ್ದೀನಿ. ಹಾಲು ಜಾಸ್ತಿ ಇದ್ದರೆ ಹಾಲಿನ ಪುಡಿ ಏನು ಹಾಕೋ ಅವಶ್ಯಕತೆ ಇಲ್ಲ. ಇವತ್ತು ಮನೇಲಿ ಹಾಲು ಕಮ್ಮಿ ಇತ್ತು, ಹಾಗಾಗಿ ಹಾಲಿನ ಪುಡಿ ಹಾಕ್ತಿದ್ದೀನಿ. ಸೇಮ್ ಅಷ್ಟು ಈ ಕ್ಯಾಸ್ಟರ್ಡ್ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಕಸ್ಟರ್ಡ್ ಪೌಡರನ್ನು ಹಾಕ್ಕೊಂಡಿದ್ದೀನಿ, ವೆನಿಲಾ ಫ್ಲೇವರ್. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸನ್ನು ಹಚ್ಕೋಬೇಕು. ಅಂದರೆ ಹಾಲಲ್ಲಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ನಾನು ನೀರು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ರೆಡಿ ಆಯಿತು. ಬ್ರೆಡ್ಡನ್ನು ನಾನು ತುಪ್ಪದಲ್ಲಿ 2 ಕಡೆ ಫ್ರೈ ಮಾಡ್ಕೊಂಡು ಸ್ವಲ್ಪ ಕ್ರಿಸ್ಪಿ ಬರಲಿ ಅಂತ ಹೇಳ್ಬಿಟ್ಟು ಟ್ರೇಯಲ್ಲಿ ರಸ್ಕನ್ನು ಹಾಕ್ಬಿಟ್ಟು ಅದ್ರ ಮೇಲೆ ರೆಡಿ ಮಾಡ್ಕೊಂಡಿದ್ದ ಕಸ್ಟರ್ಡನ್ನು ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡಿರುವಂಥ ಮ್ಯಾಂಗೋ ಪೀಸ್ಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಕಂದರೆ ಮೇಲೆ ಡ್ರೈ ಫ್ರೂಟ್ಸು, ಪಿಸ್ತಾ, ಬಾದಾಮಿ, ಗೋಡಂಬಿ ಎಲ್ಲನೂ ಕೂಡ ಹಾಕೋಬೋದು. ಅದು ಚೆನ್ನಾಗೇ ಇರುತ್ತೆ. ನಾನಿಲ್ಲಿ ಬರೀ ಗೋಡಂಬಿ ಅಷ್ಟೇ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಇಡ್ತೀನಿ. ಇದು ಕಂಪ್ಲೀಟ್ಲಿ ತಣ್ಣಗಾಗಬೇಕು. ಆ ರಸ್ಕ್ ಜೊತೆಗೆ ಈ ಕ್ರೀಮಿಯಾಗಿ ಕೇಕ್ ಥರನೇ ಇರುತ್ತೆ. ಸಾಫ್ಟ್ ಕೇಕ್ ಥರ ತುಂಬ ಚೆನ್ನಾಗಾಗುತ್ತೆ ಇದು. ಅಂದರೆ ಟೈಮ್ ತುಂಬ ಕಮ್ಮಿ ಟೈಮಲ್ಲೇ ಆರಾಮಾಗಿ ಮಾಡ್ಕೊಂಬಿಡ್ಬೋದಲ್ವ, ಹಾಗಾಗಿ. ಸೊ ಇದಿಷ್ಟ ಆಯಿತು. ರೈಸ್ಗಿಟ್ಟೆ ಸ್ವಲ್ಪ ಫ್ರೈಡ್ ರೈಸ್ ಮಾಡೋಣ, ಕ್ಯಾಬೇಜ್ ತಂದಿದ್ದೀನಿ ಅಂತ. ಇಲ್ಲಿ ಕ್ಯಾರೆಟ್ ಹಲ್ವ ಮಾಡೋದಕ್ಕೆ ತುಪ್ಪದಲ್ಲಿ ಗೋಡಂಬಿಯನ್ನು ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಹಲ್ವ ತುಂಬ ಈಸಿ, ಬಟ್ ತುಂಬಾ ಟೈಮ್ ತೊಗೊಳುತ್ತೆ. ಅಷ್ಟು ಟೈಮಲ್ಲೇ ಮಾಡಿದ್ರೆ ಅದು ಕ್ಯಾರೆಟ್ ಹಲ್ವ ಟೇಸ್ಟಿಯಾಗಿ ಬರುತ್ತೆ. ಇಲ್ಲಿ ಸ್ವಲ್ಪ ದ್ರಾಕ್ಷಿನೂ ಕೂಡ ಹಾಕಿ ಫ್ರೈ ಮಾಡಿ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾವು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಕ್ಯಾರೆಟನ್ನು ಬೇಯಿಸ್ಕೋಬೇಕು. ಕ್ಯಾರೆಟ್ ಆಲ್ಮೋಸ್ಟ್ ಸಾಫ್ಟ್ ಆಗೋ ತನಕ ಚೆನ್ನಾಗಿ ತುಪ್ಪದಲ್ಲೇ ಬೇಯಬೇಕು. ಈಗ ನಮ್ಮ ಪ್ರೀತಮ್ ಒಂದಿಷ್ಟು ಸ್ವೀಟ್ ಮಾತನ್ನ ಕೇಳಿಸ್ಕೊಳ್ಳೋಣ. ಚೆನ್ನಾಗಿದೆಯಾ ಪ್ರೀತು? ಘಮ ಘಮ ಅಂತ ಇದೆ. ಏನಪ್ಪ ಹೆಂಗನ್ನತ್ತೆ? ಘಮ ಘಮ. ಇದು ಹೇಳಿ, ಇದು ಹೆಂಗಿದೆ ಅಂತ ಫಸ್ಟು. ಏನಪ್ಪ ಏನು? ಏನು ಯಾರು? ಏನಾಯ್ತು? ಏನಾಯ್ತು? ಹಂಗಾಯ್ತಾ? ಏನಪ್ಪ? ಎಲ್ಲಿ? ಅಲ್ಲ. ಹೌದಾ? ಆಮೇಲೆ ಹೆಂಗ ಅರ್ಥ ಮಾಡ್ಕೊಳ್ಳೋದು ನಿನ್ ಭಾಷೆನ? ಆಮೇಲೆ 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 ಸರಿ, ಅರ್ಥ ಆಯ್ತು. ಮುಂದಕ್ಕೆ ಮುಂದಕ್ಕೆ ಯಾರು? ಹೌದಾ? ಆಚೆನಾ? ನಿಮ್ ಫ್ರೆಂಡ್ ಹೆಸರೇನು? ರಿಷಿ. ರಿಷಿಯನ್ನು ರಿಷಿ ಬಾ ಆಟ ಆಡು. ಅಲ್ಲ, ಆಟ ಆಡು. ಫ್ರೆಂಡ್ ಮುದ್ದು.
ಇಷ್ಟೆಲ್ಲ ಮಾತಾಡ್ತಾನೆ, ಬಟ್ ಅವ್ನೇನು ಮಾತಾಡ್ತಾನೆ ಅಂತ ನನಗೆ ಅರ್ಥ ಆಗೋದಿಲ್ಲ. ಅದಾದಮೇಲೆ ಚೆನ್ನಾಗಿ ಬೆಂದಿದ್ದ ಕ್ಯಾರೆಟು ಸ್ವಲ್ಪ ಶುಗರ್ ಹಾಕಿ, ಶುಗರ್ ಜೊತೆಗೆ ಇನ್ನೊಂದು ಸರಿ ಚೆನ್ನಾಗಿ ಬೇಯಿಸ್ಕೋಬೇಕು. ಅದಾದಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಚೆನ್ನಾಗಿ ಬೇಯ್ತಾ ಇರಲಿ. ಅಷ್ಟರೊಳಗೆ ನಾನು ಸ್ವಲ್ಪ ಹಾಲು ಹಾಕ್ಬಿಟ್ಟು ಕುದಿಯಕ್ಕೆ ಬಿಟ್ಟಿದ್ದೀನಿ. ಅದು ಚೆನ್ನಾಗಿ ಹಲ್ವಾ ಕುದೀತಾ ಇರಲಿ. ಅಂದರೆ ಎಣ್ಣೆ, ತುಪ್ಪ ಮತ್ತು ಸಕ್ಕರೆ, ಈ ಕ್ಯಾರೆಟ್ ಎಲ್ಲ ಸಪ್ರೇಟ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ಮೇಲೆ ದ್ರಾಕ್ಷಿ ಗೋಡಂಬಿ ಹಾಕ್ಕೊಳ್ಳೋದು. ನನ್ನ ಮಗಳು ಕ್ಯಾಂಡಲ್ ಲೈಟ್ ಡಿನ್ನರ್ ಅಂದ ತಕ್ಷಣ ಸ್ವಲ್ಪ ಡೈನಿಂಗ್ ಟೇಬಲೆಲ್ಲ ಕ್ಲೀನ್ ಮಾಡಿ ಅದೆಲ್ಲ ಅರೇಂಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಏನಾಯಿತು ಅಂತಂದರೆ ನನಗೆ ಸ್ವಲ್ಪ ಅಂದರೆ ಬಿದ್ದು ಪೆಟ್ಟಾಗಿ ಸ್ವಲ್ಪ ರಕ್ತ ಎಲ್ಲ ಕಟ್ಟಿತ್ತು ನನ್ನ ಭುಜದ ಹತ್ರ, ಭುಜದ ಹಿಂದೆ ಮತ್ತು ಕಾಲ ಹತ್ರ ಎಲ್ಲ. ಸಡನ್ನಾಗಿ ಅದು ಒಂದು ಏನೋ ಇನ್ಸಿಡೆಂಟ್ ಆಯಿತು. ಅದಾದಮೇಲೆ ಪ್ರಗತಿ ಸಿಕ್ಕಾಪಟ್ಟೆ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಮಮ್ಮಿ ಏನಾಗೋಯ್ತು ನಿನಗೆ ಅಂತ ಹೇಳಿ. ಆಮೇಲೆ ಅದಕ್ಕೆ ಉಪ್ಪೆಲ್ಲ ಹುರಿದ್ಬಿಟ್ಟು ಶಾಖ ಕೊಡಬೇಕಾದ್ರೆ ಅವಳು ಎಷ್ಟು ಅಳ್ತಾ ಇದ್ದಿದ್ದು ನಾನು ನೋಡಿ ನನಗೆ ತಡ್ಕೊಳಕ್ಕಾಗಲಿಲ್ಲ. ಅಂದರೆ ಅವಾಗ ಅನಿಸಿದ್ದು ನನಗೇನಾದರೂ ಆದರೆ ನನ್ನ ಮಗಳಿಗೆ ನಾನು ಎಷ್ಟು ಇಂಪಾರ್ಟೆಂಟ್ ಆಗಿದ್ದೀನಿ ಅಂತ. ಸೊ ಮಕ್ಕಳಿಗೆ ನಾವು ಎಷ್ಟು ಇಂಪಾರ್ಟೆಂಟ್ ಅಂತ ನಮಗೆ ಗೊತ್ತಾಗೋದಿಲ್ಲ, ಬಟ್ ನಮಗೇನಾದರೂ ಆದಾಗ ನನ್ನ ಮಕ್ಕಳು ನೋವು ಪಡ್ತಾರಲ್ಲ, ಆವಾಗ ಗೊತ್ತಾಗುತ್ತೆ ನಾವು ಎಷ್ಟು ಇಂಪಾರ್ಟೆಂಟ್ ನಮ್ಮ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು. ಬಟ್ ಅದೊಂದು ಸಣ್ಣ ಗಾಯ ನನ್ನ ಮಗಳಿಗೆ ಎಷ್ಟು ನೋವು ಮಾಡ್ತು. ಆದರೆ ನನಗೇ ನೋವಾಗಿಲ್ಲ, ಪರವಾಗಿಲ್ಲ ಅಮ್ಮ ಬಿಡು ಅಂತ ಹೇಳ್ತಾ ಇದ್ದೀನಿ. ಬಟ್ ಅವಳು ನನ್ನ ಮಗಳು ಅಷ್ಟು ಅಳೋದು. ಸೊ ನನ್ನ ಮೇಲೆ ಎಷ್ಟು ಪ್ರೀತಿ, ಎಷ್ಟು ಕಾಳಜಿ ಗೊತ್ತಿಲ್ಲ. ನಾನು ಇಲ್ಲಿ ಯೂಟ್ಯೂಬಲ್ಲಿ ಹೇಳಬೇಕಂತ ಯಾವುದೂ ಹೇಳಲ್ಲ. ಪ್ರಗತಿ ಭಗವಂತ ಎಷ್ಟೋ ನೋವನ್ನು ಕಿತ್ಕೊಂಡು ಕೊಟ್ಟಿರೋ ಒಂದು ಅದ್ಭುತ ಖುಷಿ ನನಗೆ. ಸೊ ಅಷ್ಟು ನನ್ನ ಕೇರ್ ಮಾಡೋರು ಯಾರೂ ಇಲ್ಲ. ಅಷ್ಟು ಕೇರ್ ನನ್ನ ಮಗಳು ಮಾಡೋದು. ಅವತ್ತು ಇಡೀ ದಿನ ನನ್ನ ಮಗಳು ಹತ್ತಿದ್ದಾಳೆ, ನನಗೆ ನೋವಾಯಿತು ಅಂತ ಉಪ್ಪೆಲ್ಲ ಹುರಿದ್ಬಿಟ್ಟು ಅದು ಶಾಖ ಕೊಟ್ಟು ಅದು ಫುಲ್ಲು ಕಡಿಮೆ ಆಗೋದು ತನಕ. ಇವತ್ತು ಅಷ್ಟೇ ಸ್ಕೂಲಿಗೆ ಡ್ರಾಪ್ ಮಾಡಬೇಕಾದ್ರೆ ಆ ಭುಜದ ಮೇಲೆ ಏನಾದರೂ ಬ್ಯಾಗ್ ಹಾಕ್ಕೊಂಡ್ರೆ, ಮಮ್ಮಿ ಆ ಸೈಡ್ ಬ್ಯಾಗ್ ಹಾಕ್ಕೋಬೇಡ, ಈ ಕೈ ಮೇಲೆ ಹಾಕೋ, ಅಲ್ಲಿ ನೋವಾಗೋದು ನಿಂಗೆ ಅಂತ ಹೇಳ್ತಾರೆ. ಸೊ ಸಾರಿ, ಎಮೋಷ್ನಲ್ ಆಗಿಬಿಡ್ತೀನಿ ನನ್ನ ಮಗಳು ವಿಚಾರ ಬಂದಾಗ. ಅದಕ್ಕೆ ನನ್ನ ಮಗಳಿಗೋಸ್ಕರ ಒಂದು ಟ್ರೀಟ್ ಕೊಡಬೇಕಂತ ಹೇಳಿ ಇಷ್ಟು ರೆಡಿ ಮಾಡಿದೆ. ಇದೆಲ್ಲ ನನ್ನ ಮಗಳಿಗೆ ತುಂಬ ಇಷ್ಟ, ತುಂಬ ಖುಷಿ, ತುಂಬ ಎಂಜಾಯ್ ಮಾಡೋದು. ಈ ಥರ ಮನೆಯಲ್ಲಿ ಏನಾದರೂ ಸಣ್ಣದಾಗಿ ಸೆಲೆಬ್ರೇಟ್ ಮಾಡಬೇಕು. ನೀವೇ ನೋಡ್ತೀರಾ, ಯಾವುದಾದ್ರೂ ಮದರ್ಸ್ ಡೇ ಆಗಲಿ, ಒಂದು ಏನೇ ಸ್ಪೆಷಲ್, ನನ್ನ ಬರ್ಡೇ ಆಗಲಿ, ಅದೇ ಕೂತ್ಕೊಂಡು ಏನೋ ಬರೆದು ಏನೋ ತೊಗೊಂಡು ಬಂದು ಅದನ್ನ ಸಣ್ಣ ವಿಚಾರನ ಬಿಗ್ಗಾಗಿ ಸೆಲೆಬ್ರೇಟ್ ಮಾಡಬೇಕು. ಅದರ ಜಾಸ್ತಿ ಆಡಂಬರ ಅಲ್ಲ. ಸೊ ಅದಕ್ಕೋಸ್ಕರ ನನ್ನ ಮಗಳಿಗೆ ಅಂತ ಇವತ್ತು ಇಡೀ ದಿನ ಟೈಮ್ ಸ್ಪೆಂಡ್ ಮಾಡಿ ಇಷ್ಟೆಲ್ಲ ಮಾಡಿ ಬೆಳಗ್ಗೆ ಮತ್ತೆ ಟೆಸ್ಟ್ ಇತ್ತು. ಸೊ ಬೆಳಗ್ಗೆ ಎದ್ದು ಪಾತ್ರೆ ಎಲ್ಲ ತೊಳೆಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೈಟೇ ಏನೋ ಒಂದು 1/2 hour ಕೆಲಸ ಆಗುತ್ತೆ, ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನಾಗಿ ಪಾತ್ರೆ ಎಲ್ಲ ತೊಳೆದು ಶೆಲ್ಫೆಲ್ಲ ಕ್ಲೀನ್ ಮಾಡಿ ಊಟ ಮಾಡಿದ್ಮೇಲೆ ಇವಾಗ ವಾಕಿಂಗ್ ಮಾಡ್ತೀವಿ ನಾನು ಪ್ರಗತಿ ಇಬ್ರು. ಹಾಗೆ ಮಲಗಿದ್ರೆ ಅವ್ರಿಗೆ ಬೆಳಗ್ಗೆ ಎದ್ದ ತಕ್ಷಣ ಅದು ಡೈಜೆಷನ್ ಆಗಿರೋದಿಲ್ಲ. ಸೊ ಹಂಗಾಗಿ ಇಬ್ರು ಕೂಡ ವಾಕಿಂಗ್ ಹೋದ್ವಿ. ಇವತ್ತಿನ ಈ ಸ್ಪೆಷಲ್ ವಿಡಿಯೋ ನನ್ನ ಮಗಳಿಗೋಸ್ಕರ ಅಂತಲೇ ಹೇಳ್ಬೋದು ಕಂಪ್ಲೀಟ್ಲಿ. ಸೊ ಈ ವ್ಲಾಗ್ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಎಲ್ಲರಿಗೂ ಇಂಥ ಮುದ್ದಾದ ಮಗಳು, ಕೇರಿಂಗ್ ಮಗಳು ಸಿಗಲಿ ಭಗವಂತ ಅಂತ ಹೇಳ್ತೀನಿ. ಸೊ ಹೆಣ್ಮಕ್ಳು ಮನೇಲಿ ಇರಬೇಕು ಅನ್ನೋದು ಎಷ್ಟು ನಿಜ ಅಲ್ವಾ, ಪ್ರತಿ ಸಲ ಹೇಳ್ತಾ ಇರ್ತೀನಿ. ಸೊ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್. ಅಲ್ಲಿವರೆಗೂ ಟೇಕ್ ಕೇರ್.